ಜನರ ಊಟದ ಹೋಟಲು ಅಂದ್ರೆ ನಮ್ಮಂತವ್ರಿಗೆ ಊಟ ಹಾಕೋ ಜಾಗ. ಅಷ್ಟಿರೋದಕ್ಕೂ ಹೊಟ್ಟೆ ತುಂಬಾ ಪೋಣಿಸ್ಬಿಡ್ಬೇಕು ಚೆನ್ನಾಗಿ. ಶಿವಾಯ ನಮಃ. ನಮ್ಮೂರ್ ಒಟ್ಟಿದ್ದಂಗಿಲ್ಲ ಬಲಗಾಲಿಟ್ಟಿ. ಏನ್ ಹಿಂಗವ್ರಿ ಜನ ಬೈಕೊಂಬಿಟ್ಟಾರು. ಅಣ್ಣ ನಮಸ್ಕಾರ. ತಂದೆ ನಮಸ್ಕಾರ. 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 ಕೂತ್ಕೋ ಕೂತ್ಕೋ. ಇಲ್ಲ ಮುಂಜಾತ್ರೆ ಎಮ್ಮೆ ಕಡಿಯೋರಿದ್ದಂಗ ಅವನೇ. ಅಯ್ಯಪ್ಪ ಏನ್ ಕೊಳ್ಳಿ ಅಣ್ಣ, ನಿಮ್ ಹೋಟ್ಲಲ್ಲಿ ಅನ್ನ ಇದೆಯೇ? ಯಾಕೆ ಇರೋ ಬರೋಲ್ಲ ಇವನೇ ಪೋಣಿಸ್ತಾವನೆ. ಇನ್ನು ಒಳಗಡೆ ಇದೆ, ಬೇಗ ತನ್ನಿ. 2 ವರ್ಷ ಸೇರ್ ತಿಂದು ಸಣ್ಣ ಆಗ್ಬಿಟ್ಟವನೆ. ಧಾರವಾಡದೊಂದಿ ಯಪ್ಪ ಕೆಟ್ಟೆ. ಅಯ್ಯ ಗುಬ್ಬಚ್ಚಿಗೆ ತಂಗಿಕವ್ರೆ. ಸವೆ ಯಾರೋ ಕರ್ದಂಗಾಯ್ತು ನೋಡಿ. ಯಾರದು? ಯಾರು ಇಲ್ವಲ್ಲ? ಯಾರು ಯಾರು ಕಾಣ್ತಾನೆ ಇಲ್ಲ. ಇವನೇ ಏನಾದ್ರು ತಗೊಂಬಿಟ್ನಾ? ಸಂತೃಪ್ತಿ ಆಯ್ತು. ಇಲ್ಲ ಏನ್ ಸಮೀದ ತಿಂದಿದ್ದಕ್ಕೆ? ಓ ಇದಾ ನಮ್ ತಾತ ಕೊಡ್ತಾನ ಬಿಡಿ. ಯಾರ್ ನಿಮ್ ತಾತ? ಊರಲ್ಲವ್ರೆ ಸಮಿ. ಊರಲ್ಲಿರೋ ತಾತ ಬಂದು ದುಡ್ಡು ಕೊಡ್ತಾನ? ಬಿಲ್ ಕೊಡ. ನಮಗ್ ಕೊಟ್ಟ ಅಭ್ಯಾಸ ಇಲ್ಲ ಸಮಿ. ಕೊಟ್ಟ ಅಭ್ಯಾಸ ರುಬ್ಬಾಕ್ ಹಾಕ್ತೀನಿ. ಯಾಕೆ ಹೇಳಿ? ತೆಗಿರಿ ಕೈನ. ಓ ಏನು ಹಳ್ಳಿಯವ್ರ ಹಿಡ್ಕೊಂಡ್ಬಿಡದೆ ನಿಮ್ ಬಾಯಿ ಮಣ್ಣಾಗ ಬಿಡ್ರಿ. ಮೇಲೆ ನೋಡ್ರಿ ತಿರ್ಕೊಟ್ಟು ದುಡ್ಡು ಕೊಡ್ತಾ ಇಲ್ಲ. ಏನ್ರಿ ತಿಂದ್ಮೇಲೆ ದುಡ್ಡು ಕೊಡ್ಬಾರ್ದಾ? ಸಮಿ ನಾನು ಯಾವಾಗ ತಿಂದ್ರು ನಮ್ ತಾತನೇ ಸಮಯ ಬಿಲ್ ಕೊಡೋದು. ಸರಿ ಸರಿ ನಾನ್ ಕೊಡ್ತೀನಿ, ಕೊಡಿ. ಆಯ್ತು. ಇವ್ರದೆಲ್ಲ ಮಾಮೂಲ್ ಆಗೋಯ್ತು. ಇವ್ರು ಏನ್ ತಿನ್ನೋಯ್ತದ ತೊಳೆ. ಬಾಬಾ ಬಾ. ಅದ್ ಸರಿ, ನೀನು ಹಳ್ಳಿ ಬಿಟ್ಟು ಇಲ್ಲಿಗೆ ಯಾಕೆ ಬಂದೆ? ಅದೊಂದ್ ದೊಡ್ಡ ಕತೆ ತಂದೆ. ನಮ್ಮೂರಲ್ಲಿ ಬಡ್ಡಿ ಬಸಪ್ಪ ಅಂತ ಒಬ್ಬ ಚೂಳ್ ನನ್ ಮಗ ಅವನೇ. ಓಲೇ ಅಲ್ಕ ನನ್ ಮಗ. ನಮ್ಮ ತಾತನ್ ಇಲ್ಲಿ ಸಲದಲ್ಲಿ ಹೇಳಿ ತಲೆ ಕಡಿಸ್ಬಿಟ್ಟ. ನಮ್ಮ ತಾತ ಅವನ್ ಮಾತನ್ನ ಕೇಳ್ಕೊಂಡು ನಾ ಕಾಸು ದುಡಿಯಕ್ ಆಗ್ತಿದ್ ಒಂದ್ ಮನ್ಸಾನೇ ಅಲ್ಲ. ನೀನ್ ನನ್ ಮುಂದೆ ಇದ್ರೆ ನೇಣಾಕ ಸತ್ತಾಗ್ಬಿಡ್ತೀನಿ ಅಂತ ಬಿಡಿ ಇಲ್ದೆ ಮನೆ ಬಿಟ್ಬಿಟ್ಟು ಬಂದ್ಬಿಟ್ಟೆ ತಂದೆ. ಆ ದೇವ್ರೇ ನಿನ್ನ ಇಲ್ಲಿ ಕಳಿಸ್ದ ಅಂತ ಕಾಣುತ್ತೆ. ಯಾಕೆ ತಂದೆ? ನಾನ್ ಹೇಳ್ದಾಗ ನೀನ್ ಕೇಳಿದ್ರೆ ನೀನು ದೊಡ್ಡ ಮನುಷ್ಯನಾಗ್ತೀಯ. ಅದ್ ಹೆಂಗೆ ತಂದೆ? ನಾನ್ ತೋರ್ಸೋ ಹುಡುಗಿನ ನೀನ್ ಮದುವೆ ಆಗ್ಬೇಕು. ಯಾಕೆ? ಕುಂಟಿನ ಕುರುಡಿನ ಇಲ್ಲ ಇದ? ಅಯ್ಯ ಹಾಗೇನಿಲ್ಲ. ರಂಬೆ, ಊರ್ವಶಿ, ಮೇನಕೆ, ತಿಲೋತ್ತಮೆ ಅವ್ರಿಗಿಂತ ಒಂದ್ ಕೈ ಜಾಸ್ತಿ ಇದ್ದಾಳೆ ನೋಡು. ರಸ ತುಂಬಿ ನಿಮ್ಮೆ ಹಣ್ಣಿದಾಗ ಒಳ್ಳೆ, ಟಮಾಟ ಹಣ್ಣಿದಾಗ ಒಳ್ಳೆ, ಪರಂಗಿ ಹಣ್ಣಿದಾಗ ಒಳ್ಳೆ. ಯಾವ ನನ್ ಮಗ ಊಡ್ಸ್ಬಿಟ್ಟ ಯಾವ್ಡ? ಇದು ಗದ್ದೆ ಬೈಲೆಲ್ಲ ಮೇನ್ ರೋಡು. ಮೆತ್ತ ಮಾತಾಡು. ಹುಡುಗಿ ಚೆನ್ನಾಗವಳೆ. ಅವಳಿಗೆ ನಿನ್ನಂತವನೇ ಬೇಕಂತೆ. ಯಾಕಂತೆ? ಈ ಪ್ಯಾಟೆ ಹುಡುಗರು ಬೇಡ, ಹಳ್ಳಿಯವನು ನಿಯತ್ತಾಗಿರೋರು ಬೇಕಂತೆ. ಅದ್ರಲ್ಲೂ ನಿನ್ನ ಹಾಗಿರೋನ್ನೇ ಮದುವೆ ಆಗ್ಬೇಕು ಅಂತ ಬಹಳ ದಿವಸದಿಂದ ಆಸೆ ಪಡ್ತಿದ್ದಾಳೆ. ಅಯ್ಯೋ ಅವಳ ಮನೆ ಹಾಳಾಗುವಾಗ ಏನ್ ದೊಡ್ಡರಾಗ ಬಂತ ಅವಳಿಗೆ. ನನ್ನಂತವನ ಬೇಕು ಅವಳಿಗೆ. ನಡಿ ಹೋಗೋಣ. ಈಗ ಹೋದ್ರು ಒಪ್ತಾಳ? ಮತ್ತೆ ಜಮ್ ಅಂತ ಡ್ರೆಸ್ ಮಾಡ್ಕೊಂಡು ಸಿನಿಮಾ ಹೀರೋ ತರ ಹೋಗ್ಬೇಕು. ಹೋಗಯ್ಯ ನಿನ್ ಬಾಯಿ ಮಣ್ಣಾಕ ಯಾತ್ರಿಸಿಮೆ ಮನುಷ್ಯ ನೀನು. ಅವಾಗ್ಲೇ ನೋಡಿದ್ರೆ ನನ್ನಂಗೆ ಇರ್ಬೇಕು ಅಂತ್ಯ, ಈಗ ನೋಡಿದ್ರೆ ಹೀರೋ ಹಂಗ್ ಡ್ರೆಸ್ ಮಾಡ್ಕೋಬೇಕು ಅಂತ್ಯ. ಒಳ್ಳೆ ಕಳ್ಳನ್ ಮಗ ಇದ್ದಂಗಿದ್ಯಲ್ಲಪ್ಪ. ನಿನ್ನ ನಂಬಕ್ ಆಯ್ತಲ್ವಲ್ಲ? ಹಾಗೇನಿಲ್ಲ, ಅವಳಿಗೆ ನಿನ್ನಂತವನೇ ಬೇಕು. ಮೊದಲನೇ ಸಲ ನೋಡಕ್ ಹೋಗ್ತಾ ಇದೀವಲ್ಲ, ಜಮ್ ಅಂತ ಡ್ರೆಸ್ ಮಾಡ್ಕೊಂಡು ಗಮ್ ಅಂತ ಹೋಗ್ಬೇಕು. ಹಂಗಂತ್ಯ? ಸರಿ ಶುರು ಮಾಡ್ಕೊಂಬಿಡ. ಏನ ನೋಡಕಪ್ಪ. ಸರಿ ಸರಿ ಬಾಬಾ. ತಾಮ್ರು ಇದು ಯಾಕಯ್ಯ ಕರ್ಕೊಂಬಂದ್ ಹಿಂಗ್ ಅದುಮ್ಕೊಂಡ್ ಕುಟ್ಟಿಸ್ಕೊಂಡ್ಬಿಟ್ಟೆ? ಕಟ್ ಮಾಡಕ್ಕೆ. ಏನಪ್ಪ ನಿನ್ ಜುಟ್ನ? ಜುಟ್ಟ? ಅಯ್ಯಯ್ಯೋ ಅಯ್ಯಯ್ಯೋ ನೀನ್ ಬರ್ಬಾರ್ದು ಬರ. ನೀನ್ ಬಾಳ್ ಬಕ್ಲೀಸ್ಕೊಳ. ನೀನ್ ಕಡೆ ಚಾಪೆಲ್ ಮುದ್ರೆ ಕೊಡೋಗ ಹಾಳಾಗೋಯ್ತು. ನಮ್ಮ ಅಜ್ಜಿ ಹಳ್ಳೆಣ್ಣೆ ಹಾಕಿ ಬೆಳೆಸಿದ್ದೆಲ್ಲ ಕಟ್ ಮಾಡ್ಬಿಟ್ಟಲ್ಲೋ. ಸುಮ್ನಿರು. ನೀನು ಶ್ರೀಮಂತರ ಹುಡುಗಿನ ಮದುವೆ ಮಾಡ್ಕೋಬೇಕು ತಾನೆ? ನಿಮ್ ತಾತನ ಆಸೆ ನೆರವೇರ್ಬೇಕು ತಾನೆ? ಅದಮ್ ಕೊಟ್ಟು ಸುಮ್ನಿರು. ಎಲ್ಲ ಮುಗಿದ್ಮೇಲೆ ಮನ್ಮತ ಕಣ್ಣ ಕಾಣ್ತೀಯೋ. ಆದ್ರೂ ನಿನ್ ಕೈ ಕ್ವಾಸ್ಟ ಬಂದ ಕಡೆಯ. ತಾಮ್ರ ಬಲ್ಗಾಲ ಎಡಗಾಲ ಯಾವ್ದೋ ಒಂದ್ ಕಾಲ ಇಡೋ. ಆಯ್ತು. ಯಾವ ಪುಟಿ ಬಂಗ್ಲೆ. ಅಯ್ಯಯ್ಯಪ್ಪ
ಎಂತ ಮನೆ ಕಟ್ಟವನಯ್ಯ, ಊರಲ್ಲಿರೋ ಜಲ್ಲಿ ಸಿಮೆಂಟ್ ಇಟ್ಟಿಗೆ ಇವನೇ ಅಡ್ಕೊಬಿಟ್ಟವನೆ. ತಾಮ್ರ ಅಪ್ಪಿ ತಪ್ಪಿ ನಾವು ಬಂದಿರೋ ವಿಚಾರ ಇವ್ರು ಗೊತ್ತಾಗ್ಬಿಟ್ಟು ಕಾಲ್ನಲ್ಲಿರೋ ಕೈ ಬಿಟ್ಬಿಟ್ರೆ ಏನ್ ಮಾಡೋದು? ಸುಂದರವಾದ ಶ್ರೀಮಂತರು ಹುಡುಗಿ ಸಿಗೋ ಸುಮ್ನೆನಾ? ಧೈರ್ಯವಾಗಿರೋ, ನಾನಿದ್ದೀನಿ, ಇಳಿ. ಆಯ್ತಪ್ಪ. ನಾನು ಹೇಳಿದ್ದೆಲ್ಲ ಜ್ಞಾಪಕ ಇದೆ ತಾನೆ? ಅದು ಇಲ್ಲಲ್ಲ, ಅಲ್ಲಿ. ಹೀಗಂದ್ರೆ ಎಸ್ಸು, ಹೀಗಂದ್ರೆ ನೋ, ಗೊತ್ತಾಯ್ತಾ? ಹೇಳಿ. ಸೈಟಪ್ಪ. ನಡಿ ನಡಿ. ಏನೋ ತೊಡಗಲ್ ಹಾಕೊಂಡು ನಡೀತಿಲ್ಲ, ಸರಿ ನಡಿಯೋ. ಏನೋ ಕಿಸ್ಕೊಂಡು ನಡೀತಿಯಲ್ಲೋ? ಹೀರೋ ಹೀರೋ ತರ ಸ್ಟೈಲ ನಡಿಬೇಕು. ನಿಮ್ಮ ಈ ತಾಮ್ರ ನೀನ್ ಹೆಂಗ್ ನಡೀತಾಗ ನಾನು ಬರ್ತೀನಿ. ಸರಿ ನೋಡ್ಕೋ. ಏನೋ Really? No. ಇವರು ಕಿಶೋರ್ ಅಂತ. ಪ್ಲೀಸ್ ಟು ಮೀಟ್ ಯು. ಸಿಟ್ ಡೌನ್. ಕೂತ್ಕೊಳ್ಳಿ. ಇವರು BA, MBA, CA, ದೊಡ್ಡ ಬಿಸ್ನೆಸ್ ಮ್ಯಾನ್. ತಾಮ್ರ ನೈಸ್ ಟಮಾಟೆ ಹೇಳಿದ್ದಂಗೆ ಒಳ್ಳೆ ಒಂದ್ಸರಿ ಮುಟ್ಕಬೇಕು ಅನಿಸ್ತೈತಿ. ಮುತ್ಯ ಬಾಯ್ನ ನಂದಲ್ಲ ನಿಂದು. ಬಂಗಾರಯ್ಯ, ಅವ್ರೇನ್ ಹೇಳ್ತಾ ಇದ್ದಾರೆ? ಇವರೇ ನಾ ಮದುವೆ ಆಗೋ ಹುಡುಗಿ, ಏನಾದ್ರೂ ಕ್ವಶನ್ಸ್ ಕೇಳೋದಿದ್ರೆ ಕೇಳಬಹುದು ಅಂತಿದ್ದಾರೆ. ನೀವ್ ಏನ್ ಬೇಕಾದ್ರೂ ಪ್ರಶ್ನೆ ಕೇಳಬಹುದು. ಲುಕ್, ನಾನು ಅಮೆರಿಕಾದಲ್ಲಿ ಸ್ಟಡಿ ಮಾಡಿದವಳು. ಆ ಕಲ್ಚರ್ ನನಗೆ ತುಂಬಾ ಇಷ್ಟ. ನನಗೆ ಜಾಸ್ತಿ ಜನ ಬಾಯ್ ಫ್ರೆಂಡ್ಸ್ ಇದ್ದಾರೆ. ಎಲ್ಲರ ಜೊತೆ ಫ್ರೀಯಾಗಿ ಮೂವ್ ಮಾಡ್ತೀನಿ. ಡು ಯು ಹ್ಯಾವ್ ಎನಿ ಅಬ್ಜೆಕ್ಷನ್? ಗುಡ್ ಗುಡ್. ಈ ಕಂಟ್ರಿಲಿ ಎಲ್ಲಾ ಹೆಣ್ಣುಗಳು ತಾಳಿ ಕಟ್ಟಿಸ್ಕೊಂಡು ಗಂಡನ ಸೇವೆ ಮಾಡ್ತಾರೆ. ನಾನ್ ನಿಮ್ಮನ್ ಮದ್ವೆ ಆದ್ರೆ ವಿಲ್ ಯು ಸರ್ವ್ ಮೀ? ಎಸ್ ಎಸ್. ನೀವು ನನ್ನ ಮದ್ವೆ ಆಗ್ತಾ ಇರೋದು ನನ್ನ ಆಸ್ತಿ ಅಂತಸ್ತು ನೋಡಾ ಅಥವಾ ನನ್ನ ಗ್ಲಾಮರ್ ನೋಡಾ? ಎಸ್ ಎಸ್ ನೋ ನೋ. ಎಸ್ ಎಸ್ ನೋ ನೋ. ಎಸ್ ಎಸ್ ನೋ ನೋ. ಎಸ್ ಎಸ್ ನೋ ನೋ. ಎಸ್ ಎಸ್. ವಾಟ್? ಬಂಗಾರಯ್ಯ, ಇವ್ರು ಏನ್ ಹೇಳ್ತಿದ್ದಾರೆ? ವೆರಿ ಸಿಂಪಲ್. ಇವರು ಬಹಳ ಬುದ್ಧಿವಂತರು. ಇವ್ರನ್ನ ಎಲ್ಲರೂ ತಿರುಗೋ ಪ್ರಪಂಚದ ಜ್ಞಾನ ಅಂತ ಕರೀತಾರೆ. ಇವ್ರ ಮಾತಿನ ಅರ್ಥನ ನಮ್ಮಂತ ಬುದ್ಧಿವಂತರೇ ಅರ್ಥ ಮಾಡ್ಕೋಬೇಕು. ಇವರು ಎಸ್ ಅಂದಿದ್ದು ನಿಮ್ಮ ಮಗಳ ರೂಪ ಗುಣಕ್ಕೆ, ಇವರು ನೋ ಅಂದಿದ್ದು ನಿಮ್ಮ ಆಸ್ತಿ ಅಂತಸ್ತಿಗೆ ಅಲ್ಲ ಅಂತ. ಗುಡ್. ನಿಮಗೆ ಲೈಫ್ ಪಾರ್ಟ್ನರ್ ಆಗಿ ಬರೋಳು ಎಲ್ಲ ಕಡೆ ಫ್ರೀ ಆಗಿ ಓಡಾಡಬಹುದಾ ಇಲ್ಲ ನಿಮ್ ಪರ್ಮಿಷನ್ ಕೇಳ್ಬೇಕಾ? ಈ ಪ್ರಶ್ನೆಗೆ ನೇರವಾಗಿ ಉತ್ತರ ಹೇಳ್ಬೇಕು. ಹೇಳಿ. ಕಮಾನ್ ಟೆಲ್ ಮೀ. ಕಮಾನ್ ಟೆಲ್ ಮೀ. ಪಿಯಾಂಕೋ ಕಸ ಕಸ. ವಾಟ್ ಇಸ್ ದಟ್? ಏನ್ ಹೇಳ್ತಿದ್ದಾರೆ? ಅದು ಇವರಿಗೆ ತುಂಬಾ ಬೇಸರ ಆಗಿದೆ ಅಂತ ಮೇಡಮ್. ವೈ? ಹೆಣ್ಣು ಗಂಡಿಗಿಂತ ಯಾವುದ್ರಲ್ಲೂ ಕಡಿಮೆ ಇಲ್ಲ. ಅದು 21ನೇ ಶತಮಾನದ ಹೆಣ್ಣಿನ ಬಾಯಲ್ಲಿ ಇಂಥ ಪ್ರಶ್ನೆನೆ ಅಂತ ಕೇಳ್ತಿದ್ದಾರೆ. ದಟ್ ಮೀನ್ಸ್ ಮದ್ವೆ ಆದ್ಮೇಲೆ ನಾನ್ ಏನ್ ಹೇಳಿದ್ರು ವಿಲ್ ಯು ಒಬೆ ಮೈ ಆರ್ಡರ್ಸ್? ಅರ್ಥ ಆಯ್ತು, ಅರ್ಥ ಆಯ್ತು. ಏನ್ ಹೇಳಿದ್ರು? ಇದು ಯಾವ ಲ್ಯಾಂಗ್ವೇಜ್? ಇದು ಗ್ರೀಕ್ ಭಾಷೆ. ಇವರು ತುಂಬಾ ಎಮೋಷನ್ ಆದಾಗ ಆ ಭಾಷೆಯಲ್ಲಿ ಮಾತಾಡ್ತಾರೆ. ಅದರ ಅರ್ಥ ಇಷ್ಟೇ: ಚಿಕ್ಕವಳಿದ್ದಾಗ ತಂದೆ ತಾಯಿ ಸೇವೆ, ಮದುವೆ ಆದ್ಮೇಲೆ ಗಂಡನ ಸೇವೆ, ನಂತರ ಮಕ್ಕಳ ಸೇವೆ. ಇಂಥ ಹೆಣ್ಣಿನ ಸೇವೆ ಮಾಡೋದ್ರಲ್ಲಿ ತಪ್ಪೇನಿಲ್ಲ ಅಂತಿದ್ದಾರೆ. ಬ್ರಹ್ಮಜ್ಞಾನ, ದಿವ್ಯ ದೃಷ್ಟಿ. ಮೇಡಮ್, ಇವರು ಅಮೆರಿಕ, ಸೌತ್ ಆಫ್ರಿಕಾ, ಜಿಂಬಾಬ್ವೆ, ಕೀನ್ಯಾ ಎಲ್ಲ ತಿರುಗಾಡಿ ತುಂಬಾ ಟೈರ್ಡ್ ಆಗ್ಬಿಟ್ಟಿದ್ದಾರೆ. ಇನ್ನೂ ಏನಾದ್ರು ಪ್ರಶ್ನೆ ಕೇಳೋದಿದ್ರೆ. ನೋ ನೋ, ನೋ ಮೋರ್ ಕ್ವೆಶ್ಚನ್ಸ್. ಐ ಲೈಕ್ ಹಿಮ್ ವೆರಿ ಮಚ್.